ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಸೊ ಈಗ ಬೆಳಿಗ್ಗೆ 6 ಗಂಟೆ ಆಗಿದೆ. ಸೊ ಇವಾಗ ನಂಜನಗೂಡು ತೇರು ಏನು ಇನ್ನು ಸ್ವಲ್ಪ ಹೊತ್ತು ಓಡ್ತಿದೆ. ಸೊ ಓಕೆ ಬನ್ನಿ ನೋಡೋಣ. ಸೊ ಇನ್ನೊಂದು ಏನಂದರೆ ವಿಶೇಷ, ಇವತ್ತು ಮಳೆ ಬರ್ತಾ ಇದೆ ಲೈಟಾಗಿ, ಅಷ್ಟೊಂದು ಇದಿಲ್ಲ, ಜೋರಾಗಿ ಬರ್ತಾಯಿಲ್ಲ, ಲೈಟಾಗಿ ಮಳೆ ಬರ್ತಾ ಇದೆ. ಸೊ ವೆದರ್ ಸ್ವಲ್ಪ ಕೋಲ್ಡ್ ಆಗಿರುತ್ತೆ. ಸೊ ನೋಡೋಣ ಬನ್ನಿ. ಸೊ ನೋಡಿ ಇಷ್ಟು ಬೇಗ ಜನ ಎಲ್ಲ ಓಡ್ತಾ ಇದ್ದಾರೆ ಇವಾಗ. ಸೊ ನೋಡಿ ಎಷ್ಟು ಜನ ಇದ್ದಾರೆ. ಟ್ರೈನ್ ಹೋಗ್ತಾ ಇದೆ ಈಗ, 6 ಕಾಲು ಟ್ರೈನ್ ಇದು. ನೋಡಿ ಜನ ಎಷ್ಟು ಹೋಗ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ ಮಾತ್ರ. ಸೊ ನೋಡಿ ಇಲ್ಲೆಲ್ಲ ಮರಳು ಹಾಕಿದ್ದಾರೆ. ಆ್ಯಕ್ಚುಲಿ ಏನಂದರೆ ಬೆಳಿಗ್ಗೆ 5:45 ಮಳೆ ಬಂತು. ಮಳೆ ಬಂದಿರಲಿಲ್ಲ ಅಂದರೆ ತುಂಬ ಡೆಸ್ಟ್ ಆಗೋದು. ನೋಡಿ ದೇವ್ರದ್ದೇ ಹೇಗಿದೆ. ಸೊ ನೋಡಿ ಇದು ರೆಡಿ, ಹೊರಟಿಲ್ಲ, ಹೊರಡುತ್ತೆ ಈಗ. ಗಣಪತಿ ಇದು ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಸುಬ್ರಹ್ಮಣ್ಯ ತೇರಿದು. ಸೊ ಗಣೇಶ ತೇರು ಹೊರಡ್ತೀವಿ ಇವಾಗ. ಸುಬ್ರಹ್ಮಣ್ಯ ಇಲ್ಲ ಚಂಡಿಕೇಶ್ವರ ಇರಬೇಕು. ಅದ್ರ ಹತ್ರನೇ ಇದೆಯಲ್ಲ. ಸೊ ಸ್ನೇಹಿತರೆ ಇಲ್ಲಿ ಎಷ್ಟು ರಶ್ ಇದೆ ಅಂದರೆ ತೇರು ಹತ್ರನೂ ಹೋಗೋಕ್ಕಿಲ್ಲ, ಅಷ್ಟೊಂದು ರಶ್ ಇದೆ. ಯಾಕೆಂದರೆ ಜನ ಜಾಸ್ತಿ, ಜಾಗ ಇಕ್ಕಟ್ಟು. ದೊಡ್ಡ ಬರ್ತಿದ್ದಂಗೆ ಎಲ್ಲ ಜನ ಒಬ್ಬರ ಮೇಲೆ ಒಬ್ಬರು ಬೀಳ್ತಾ ಇದ್ದಾರೆ. ಸೊ ಮಕ್ಕಳಿಗೆ ಕರ್ಕೊಬಂದಿರೋಕ್ಕಂತೂ ಭಾಳ ಹಿಂಸೆ ಆಗ್ಬಿಡ್ತೈತೆ ಸರ್. ಯಾಕಂದರೆ ತುಂಬ ಜನ ಇದ್ದಾರೆ, ಜಾಗ ಚಿಕ್ಕದು. ಈ ವರ್ಷ ತುಂಬ ಸಿಕ್ಕಾಪಟ್ಟೆ ಜನ ಬಂದುಬಿಟ್ಟಿದ್ದಾರೆ. ಗೊತ್ತಿಲ್ಲ, ಇವಾಗ ದೊಡ್ಡ ತೇರು ಹೋಯ್ತು, ಮುಂದಕ್ಕೆ ನೋಡಬೇಕು ಈಗ. ಸೊ ನೋಡಿ ಜನ ಓಡಾಡೋಕ್ಕೂ ಜಾಗ ಇಲ್ಲ, ಅಷ್ಟೊಂದು ಜನ ಇದ್ದಾರೆ. ಸೊ ಹಿಂಗಾದ್ರೆ ಸಿಕ್ಕಾಪಟ್ಟೆ ಕಷ್ಟ. ಇನ್ನೊಂದು ತೇರು ಬರ್ತಾ ಇದೆ. ಸೊ ನೋಡಿ ತೇರುಗಳೆಲ್ಲ ಹೊರತು. ಸೊ ಪ್ರಸಾದ ಕೊಡ್ತಾ ಇದ್ದಾರೆ. ಸೊ ಎಲ್ಲ ಕಡೆ ಪ್ರಸಾದ ವಿನಿಮಯ ಮಾಡ್ತಾ ಇರ್ತಾರೆ. ಜನ ಎಲ್ಲ ಈಗ ಜಾಸ್ತಿ ಜನ ಬರ್ತಾರೆ ಈಗ, ಯಾಕಂದರೆ ಈಗ ಆರಾಮಾಗಿ ನೋಡ್ಬೋದು. ಸೊ ಬೆಳಿಗ್ಗೆ ಸಿಕ್ಕಾಪಟ್ಟೆ ರಶ್ಶು, ಹತ್ರನೂ ಹೋಗೋಕ್ಕಾಗಲ್ಲ. ಸೊ ನೋಡಿ ಅಲ್ಲಿ ಏನಿದೆ ದೊಡ್ಡ ತೇರು. ಸೊ ಅದರ ಒಂದು ಚಿಕ್ಕ ತೇರು ಮಾಡಿಬಿಟ್ಟು ಎಳಿತಾ ಇದ್ದಾರೆ. ಸೊ ಚೆನ್ನಾಗಿರುತ್ತೆ ನೋಡಿ ಇದು. ಸೊ ವರ್ಷ ಇವರೇ ಮಾಡಿರೋದು, ಸೇಮ್ ಹೇಗಿದೆ ಹಾಗೆ ಮಾಡಿ ಎಳಿತಾ ಇದ್ದಾರೆ. ಸೊ ನೋಡಿ ದೊಡ್ಡ ತೇರು ಮಾಡಿದ್ದಾರೆ, ಚಿಕ್ಕ ತೇರು. ಇಲ್ಲಿಂದ ತೆಗೆದು ಒಂದು ಎರಡು ಬಾಳೆಹಣ್ಣು
ನೋಡಿ ಈಗ ಆರಾಮಾಗಿ ಟೈಮ್ ನೋಡ್ಬೋದು. ಸೊ ದೇವ್ರು ತಗೊಂಡೋಗ್ಬಿಟ್ಟಿದ್ದಾರೆ. ಸೊ ಎಷ್ಟು ಜನ ನೋಡಿ ಈಗಲೂ ಕೂಡ ತುಂಬ ಜನ ಇದ್ದಾರೆ. ಸೊ ಓಕೆ ಬನ್ನಿ ನೋಡೋಣ, ಹತ್ರಕ್ಕೆ ಹೋಗೋಣ. ಈ ಥರ ಕಾಣುತ್ತೆ. ಚೆನ್ನಾಗಿದೆ. ಜಾತ್ರೆ ವಾತಾವರಣ ಹೇಗಿದೆ. ಸೊ ಆ್ಯಕ್ಚುಲಿ ಇಲ್ಲೆಲ್ಲ ಅಂಗಡಿಗಳೆಲ್ಲ ಮೊದಲು ಸುರತದಿಂದ ಮೊದಲು ಬಿಟ್ಟಿರಲಿಲ್ಲ, ಇವಾಗ ಬಿಟ್ಟಿದ್ದಾರೆ. ತುಂಬ ಜನ ಇದ್ದಾರೆ. ಸೊ ನೋಡಿ ಲೈಟಿಂಗ್ಸ್ ಹೆಂಗೆ ಮಾಡಿದ್ದಾರೆ, ಸಕಾಲಾಗಿದೆ ಮಾತ್ರ. ಸೊ ನೈಟಲ್ಲಿ ಹೆಂಗೆ ಕಾಣುತ್ತೆ ಗೋಪುರ. ಸೊ ಸಾವಿರಾರು ವರ್ಷಗಳ ಹಿಂದೆ ಕಟ್ಟಿರೋಂಥ ಗೋಪುರ ನೋಡಿ ಇವತ್ತಿಗೂ ಹೆಂಗಿದೆ ಸ್ಟ್ರಾಂಗ್ ಆಗಿ. ಸೊ ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಹೆಂಗಿತ್ತು ಜಾತ್ರೆ ಅಂದ್ಬಿಟ್ಟು. ಆ್ಯಕ್ಚುಲಿ ಏನಂದರೆ ಒಂದು ಗ್ಯಾಸ್ ಪ್ರಾಬ್ಲಮ್ ಇದೆ, ಆದರೂ ಕೂಡ ಸುಮಾರು ಕಡೆ ಊಟ ಎಲ್ಲ ಅರೇಂಜ್ ಮಾಡಿದ್ರು. ತುಂಬ ಕಡೆ ಆಗ್ತಿತ್ತು. ಈ ಸಲ ಅಂತೂ ತುಂಬ ಜಾಸ್ತಿ ಜನ ಕೊಡ್ತಾಯಿದ್ರು. ಸೊ ಗ್ಯಾಸ್ ಪ್ರಾಬ್ಲಮ್ ಇದ್ರೂ ಕೂಡ ಸೊ ಯಾವುದನ್ನು ಕೇರ್ ಮಾಡಿದೆ ಜನ ಎಲ್ಲ ಈ ಸಲ ಅನ್ನ ಸಂತರ್ಪಣೆ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಓಕೆ, ಇಷ್ಟು ಹೇಳ್ತಾ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ. ಹಾಗೆ ನಮ್ಮ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ಕಲ್ಲಿದ್ದರೆ ಫೇಸ್ಬುಕ್ ಫಾಲೋ ಮಾಡಿ. ಥ್ಯಾಂಕ್ ಯು.